ಶೋಷಿತರು ಧಮನಿತರ ಗಟ್ಟಿ ಧ್ವನಿ, ಹುಟ್ಟು ಹೋರಾಟಗಾರ, ಛಲದಂಕಮಲ್ಲ, ದಲಿತರ ಮತ್ತು ಶೋಷಿತರ ಶ್ರೇಯಸ್ಸಿಗೆ ಬಲ. ತಮ್ಮ ಇಡೀ ಜೀವನವನ್ನೇ ರೈತರಿಗಾಗಿ ಮುಡಿಪಿಟ್ಟವರು. ನೊಂದವರಿಗಾಗಿ 5 ದಶಕಗಳ ನಿರಂತರ ಸೇವೆ. ಯಡಿಯೂರಪ್ಪನವರ ಹೋರಾಟದ 50 ವರ್ಷಗಳ ಸಾರ್ಥಕ ಬದುಕು. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಗೆ ನಿಮ್ಗೆಲ್ಲ ಸ್ವಾಗತ. ಯಡಿಯೂರಪ್ಪ ಇದೊಂದು ಕೇವಲ ಹೆಸರಲ್ಲ, ಮಹಾನ್ ಶಕ್ತಿ. ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸೌಧವೇ ನಡುಗುತ್ತೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಬಡವರ ಹಾಗೂ ದೀನದಲಿತರ ಶ್ರೇಯೋಭಿವೃದ್ಧಿಗಾಗಿ ದುಡಿದ ಹಾಗೂ ದುಡಿಯುತ್ತಿರುವ ಮಹಾನ್ ಚೇತನ. ತಮ್ಮ ಬದುಕಿನುದ್ದಕ್ಕೂ ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದವರು. ಜನರಿಗಾಗಿ ಹೋರಾಟಕ್ಕೆ ಇಳಿದು ಈಗ ಬರೋಬ್ಬರಿ 50 ವರ್ಷಗಳೇ ಕಳೆದಿವೆ. 1943ರಲ್ಲಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯ ಕಡು ಬಡ ಕುಟುಂಬದಲ್ಲಿ ಜನಿಸಿದ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ 4 ವರ್ಷವಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡ ಅವರು ಮಂಡ್ಯದಲ್ಲಿ PUCಯವರೆಗೂ ಓದು ಮುಗಿಸಿದರು. ಕಾಲೇಜ್ ಡೇಸ್ನಿಂದಲೇ RSSನಲ್ಲಿ ಸಕ್ರಿಯರಾದರು. 1965ರಲ್ಲಿ ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಆರಂಭಿಸಿದರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಓಡಾಡುತ್ತಾ ಬದುಕು ಮತ್ತು ಹೋರಾಟದ ಪಟ್ಟು ಕಲಿತು ಮಲೆನಾಡಿನ ಶಿವಮೊಗ್ಗದ ಶಿಕಾರಿಪುರವನ್ನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡರು. ರೈಸ್ ಮಿಲ್ನಲ್ಲಿ ಕೆಲಸ ಮಾಡುತ್ತಾ ಮೈತ್ರಾದೇವಿಯವರನ್ನ ಮದುವೆಯಾದ್ರು. ಇವರಿಗೆ 2 ಗಂಡು ಮಕ್ಕಳು ಹಾಗೂ 3 ಹೆಣ್ಣು ಮಕ್ಕಳು ಜನಿಸಿದ್ರು. ದುರಾದೃಷ್ಟವಶಾತ್ 2004ರಲ್ಲಿ ಮೈತ್ರಾದೇವಿ ನಿಧನರಾದರು. ಹೋರಾಟ ಹೋರಾಟ ಹೋರಾಟ. ಜೀವನದುದ್ದಕ್ಕೂ ಹೋರಾಟವನ್ನೇ ಮಂತ್ರವಾಗಿಸಿಕೊಂಡು ರಾಜ್ಯದ ಮನೆ ಮನ ತಲುಪಿದರು. ಬಂಡಾಯವನ್ನೇ ರಕ್ತಗತವನ್ನಾಗಿಸಿಕೊಂಡು ರೈತರು, ಬಡವರು, ದಲಿತರು ಹಾಗೂ ಹಿಂದುಳಿದವರ ಮನೆ ಮನದಲ್ಲಿ ನೆಲೆಯೂರಿದ ದಿಟ್ಟ ನಾಯಕ. 80ರ ದಶಕದಲ್ಲಿ ಜನಸಂಘ ಬಿಜೆಪಿ ಪಕ್ಷವಾದಾಗ ಆಗಿನ್ನೂ ಗಟ್ಟಿ ನೆಲೆ ಇರಲಿಲ್ಲ. ಶಾಸಕ ಸಂಸದರಿರಲಿ, ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಲು ಕೂಡ ಕಾರ್ಯಕರ್ತರು ಇರಲಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಅದೇ ಪಕ್ಷ 2008ರ ವೇಳೆಗೆ ಅಂದ್ರೆ ಕೇವಲ 3 ದಶಕಗಳ ಅಂತರದಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯುವಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದು ಸಾಮಾನ್ಯವಾದ ವಿಚಾರವಲ್ಲ. ಅಂದಿನಿಂದ ಇಂದಿನವರೆಗೂ ಬಿಜೆಪಿಯ ಯಶಸ್ಸಿನ ಹಿಂದಿರುವ ಏಕೈಕ ಹೆಸರು BS ಯಡಿಯೂರಪ್ಪ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಅಚ್ಚಳಿಯದ ಹೆಸರು ಯಡಿಯೂರಪ್ಪ. ನಿಜಲಿಂಗಪ್ಪ, ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯ ಹೆಸರಲ್ಲೂ ಇರದ ದಾಖಲೆ ಇವರ ಹೆಸರಲ್ಲಿದೆ. 4 ಬಾರಿ CM ಆಗಿ ದಾಖಲೆ ನಿರ್ಮಿಸಿದ್ದಾರೆ. ತಳಮಟ್ಟದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕೊನೆಗೆ CM ಆಗುವವರೆಗೆ ದಣಿವರಿಯದೆ ಜನಸೇವೆಯನ್ನ ಉಸಿರಾಗಿಸಿಕೊಂಡಿದ್ದವರು. ಕರ್ನಾಟಕದ ಮಟ್ಟಿಗೆ ಛಲ ಹಾಗೂ ಹೋರಾಟದ ಮೂಲಕವೇ ಸಾರ್ವಜನಿಕ ವಲಯದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡ ಜನನಾಯಕರ ಪೈಕಿ ಹಿರಿಯ ನಾಯಕ BS ಯಡಿಯೂರಪ್ಪ ಅಗ್ರಗಣ್ಯರು. 1981ರಲ್ಲಿ ಜನಸಂಘದ ತಾಲೂಕು ಅಧ್ಯಕ್ಷರಾಗಿದ್ದ ವೇಳೆ ಕೂಲಿಗಾಗಿ ಕಾಡು ಯೋಜನೆಯ ಅವ್ಯವಹಾರದ ವಿರುದ್ಧ ಹೋರಾಟ ನಡೆಸಿದರು. ಅಲ್ಲದೆ ಜೀತ ಮುಕ್ತರಾದವರಿಗೆ ಪುನರ್ವಸತಿ ಕಲ್ಪಿಸಲು ಶಿಕಾರಿಪುರದಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ನಡೆಸಿದರು. ಸತತ 3 ದಿನಗಳ ಧರಣಿ ನಡೆಸಿ 1700 ಜನ ಜೀತ ಮುಕ್ತರಿಗೆ ವಸತಿ ಕಲ್ಪಿಸಲು ಕಾರಣರಾದರು. ಈ ಹೋರಾಟ ಅವರಲ್ಲಿದ್ದ ಒಬ್ಬ ಅಪ್ಪಟ ಹೋರಾಟಗಾರರನ್ನ ಪರಿಚಯಿಸಿತು. ಅಂದು ಇವರ ಹೋರಾಟ ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ಗಮನ ಸೆಳೆದಿತ್ತು. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ವಿಧಾನಸಭೆಗೆ ಆಯ್ಕೆಯಾದ ಅವರು ರೈತರ ಸಮಸ್ಯೆಗಳಿಗಾಗಿ ನಿರಂತರ ಹೋರಾಟ ನಡೆಸಿದರು. ಸಾಲ ಮನ್ನಾ, ಕಾವೇರಿ ಹೋರಾಟ, ಬಗರುಕುಂ ಇಂತಹ ಅನೇಕ ಚಳುವಳಿಗಳ ಮುಂಚೂಣಿಯಲ್ಲಿದ್ದರು. ಕರ್ನಾಟಕವಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲೇ ಬಿಜೆಪಿಯನ್ನ ಬಲಪಡಿಸಿದ ಪ್ರಮುಖ ನಾಯಕ. ಸಮಾಜ ಸೇವೆಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟ ಈ ಹಾದಿಗೆ ಈಗ ಬರೋಬ್ಬರಿ 50 ವರ್ಷಗಳ ಸಂಭ್ರಮ. ಅಧಿಕಾರದಲ್ಲಿ ಇರ್ಲಿ ಇಲ್ಲದಿರ್ಲಿ ಇವರದ್ದು ಸದಾ ಒಂದೇ ಭಾವನೆ, ಸಮಾಜದ ತಳಮಟ್ಟದ ಹಿಂದುಳಿದ ಜನರ ಶ್ರೇಯೋಭಿವೃದ್ಧಿ. ಇದಕ್ಕಾಗಿಯೇ ಇವರು ಜೀವನದ ಉದ್ದಕ್ಕೂ ನಡೆಸಿರೋ ಹೋರಾಟಗಳಿಗೆ ಲೆಕ್ಕವೇ ಇಲ್ಲ.
ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದ ಇವರು ರಾಜಕೀಯಕ್ಕೆ ಬರುವ ಮೊದಲೇ ಇವರು ತಮ್ಮ ಹೋರಾಟನ ಶುರು ಮಾಡಿದ್ರು. ರೈತರು, ದಲಿತರು, ಹಿಂದುಳಿದವರು, ಕೂಲಿ ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದ್ರೂ ಸೈಕಲ್ ಏರಿ ಹೊರಟೇ ಬಿಡ್ತಿದ್ರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಂಧಿತರಾದ ಇವರು ಬಳ್ಳಾರಿ ಹಾಗೂ ಶಿವಮೊಗ್ಗ ಜೈಲಿನಲ್ಲಿದ್ದರು. 1983ರಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದರು. 1985ರಲ್ಲಿ ಬಿಜೆಪಿಯ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡರು. 1988ರಲ್ಲಿ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡರು. ನಂತರ ಒಟ್ಟು 6 ಬಾರಿ ಶಿಕಾರಿಪುರ ಕ್ಷೇತ್ರದ ಶಾಸಕರಾದರು. 2007, 8, 9, 10, 12 ಹಾಗೂ 13ನೇ ವಿಧಾನಸಭೆಯ ಸದಸ್ಯರಾದರು. 1994ರ ವಿಧಾನಸಭಾ ಚುನಾವಣೆಯ ನಂತರ ವಿಧಾನಸಭಾ ಪ್ರತಿಪಕ್ಷ ನಾಯಕರಾದರು. 1999ರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನನುಭವಿಸಿದ ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. 2004ರ ಚುನಾವಣೆಯಲ್ಲಿ ಪುನಃ ವಿಧಾನಸಭೆಗೆ ಆಯ್ಕೆಯಾಗಿ ಪ್ರತಿಪಕ್ಷ ನಾಯಕರಾದರು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರನ್ನ ಸುಮಾರು 45,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದರು. ಆಗ ಬಿಜೆಪಿಗೆ ಬಹುಮತ ದೊರೆತು ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಮೊಟ್ಟ ಮೊದಲ ಸರ್ಕಾರವನ್ನ ಕರ್ನಾಟಕದಲ್ಲಿ ರಚನೆ ಮಾಡಿತು. ಮೇ 30, 2008ರಂದು ಬಿಎಸ್ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗಾಗಿ ರಾಜ್ಯದಾದ್ಯಂತ 9 ಲಕ್ಷ ಮನೆಗಳನ್ನ ನಿರ್ಮಿಸುವ ಬೃಹತ್ ಯೋಜನೆಯನ್ನ ಸಿಎಂ ಆಗಿದ್ದಾಗ ಘೋಷಿಸಿದ್ರು. ಹಿಂದುಳಿದ ವರ್ಗಗಳ ಮೇಲಿನ ಟೀಕೆಗಳನ್ನ ಹೋಗಲಾಡಿಸಲು ಮತ್ತು ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ನಿಗಮಕ್ಕೆ ಹೆಚ್ಚುವರಿ 300 ಕೋಟಿ ಅನುದಾನ ನೀಡಿದರು. ಇಷ್ಟೇ ಅಲ್ಲ, ಕೊಳಗೇರಿ ಜನರ ಬದುಕು ಉಜ್ವಲಗೊಳಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಯೋಜನೆಗಳನ್ನ ಜಾರಿಗೆ ತಂದರು. ಕೊಳಗೇರಿಗಳಲ್ಲಿ ಬಹುಮಹಡಿ ಕಟ್ಟಡಗಳನ್ನ ನಿರ್ಮಿಸಿ ದಶಕಗಳಿಂದ ಗುಡಿಸಲಲ್ಲೇ ವಾಸಿಸುತ್ತಿದ್ದವರನ್ನ ಮೊದಲ ಬಾರಿಗೆ ಆರ್ಸಿಸಿ ಕಟ್ಟಡಕ್ಕೆ ಕರೆತಂದರು. ಗ್ರಾಮಗಳ ಅಭಿವೃದ್ಧಿಗಾಗಿ ಸುವರ್ಣ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಸಂಧ್ಯಾ ಸುರಕ್ಷೆಯ ಯೋಜನೆ, ವಾಜಪೇಯಿ ಆರೋಗ್ಯ ಸೇವಾ ಯೋಜನೆ, ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ಇಂತಹ ಯೋಜನೆಗಳನ್ನ ಜಾರಿ ಮಾಡಿದ್ರು. ಯಡಿಯೂರಪ್ಪ ಯಾವುದೇ ಒಂದು ಸಮುದಾಯಕ್ಕೆ ಹೋರಾಟ ಮಾಡಿದವರಲ್ಲ, ಎಲ್ಲ ಸಮುದಾಯದ ಶ್ರೇಯಸ್ಸಿಗೆ ಕೆಲಸ ಮಾಡಿದ್ರು. ಬಗರ್ ಹುಕುಂ ಹೋರಾಟ. ಸಿ ಮತ್ತು ಡಿ ಕ್ಯಾಟಗರಿ ಬಗರ್ ಹುಕುಂ ಭೂಮಿಯನ್ನ ಅರಣ್ಯ ಇಲಾಖೆಗೆ ಕೊಡಬೇಕು ಎಂದು ಅಂದಿನ ಗವರ್ಮೆಂಟ್ ಆದೇಶ ಮಾಡಿತ್ತು. ಅಂದಿನ ಅರಣ್ಯ ಮಂತ್ರಿಯಾಗಿದ್ದ ರಾಚಯ್ಯರವರ ಈ ನಿರ್ಧಾರದಿಂದ ಸಾವಿರಾರು ರೈತರು ಭೂಮಿಯನ್ನ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ್ರು. ಇಂಥ ಟೈಮಲ್ಲಿ ಗವರ್ಮೆಂಟ್ ವಿರುದ್ಧ ಸಿಡಿದೆದ್ದಿದ್ದರು. 1.5 ತಿಂಗಳ ಕಾಲ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ರು. ಈ ಬಗ್ಗೆ ವಿಧಾನಸೌಧದಲ್ಲೂ ಆರಂಭ ಮುಂದುವರಿಸಿದ್ರು. ಸದನದ ಕುರ್ಚಿ ಬಿಟ್ಟು ಕಾರಿಡಾರ್ ಅಲ್ಲಿ ಕುಳಿತು ಕಣ್ಣೀರು ಇಟ್ಟಿದ್ರು. ಇದರಿಂದ ಮೆಜಾರಿಟಿ ಇದ್ದ ಸರ್ಕಾರವೇ ಬಗರ್ ಹುಕುಂ ಕುರಿತ ಬಿಲ್ ಅನ್ನ ವಾಪಸ್ ಪಡೆದಿದ್ದು ಇತಿಹಾಸವಾಗಿತ್ತು. 1988ರಲ್ಲಿ ರೈತರ ಸಾಲ ಮನ್ನಾಕ್ಕಾಗಿ ಬಸವ ಕಲ್ಯಾಣ ಮತ್ತು ಬನವಾಸಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಿದ್ರು. 1998ರಲ್ಲಿ ಕಾವೇರಿಗಾಗಿ ತಲಕಾವೇರಿಯಿಂದ ಕೆಆರ್ಎಸ್ ವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ರು. 2006ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ವೇಳೆ ರೈತರಿಗಾಗಿ ಹಲವಾರು ಯೋಜನೆ ಜಾರಿ ಮಾಡಿದ್ರು. ದೇಶದಲ್ಲೇ ಮೊದಲ ಬಾರಿ ರೈತರ ಬಜೆಟ್ ಮಂಡನೆ ಮಾಡಿದ್ರು. ನಿರಂತರ ಜ್ಯೋತಿ, ಸಾವಯವ ಕೃಷಿಗೆ ಒತ್ತು, ಭೂಚೇತನ, ಕೃಷಿ ಸಾಲ ಮನ್ನಾ ಜಾರಿ ಮಾಡಿದ್ರು. 2009ರಲ್ಲಿ ಭೀಕರ ಪ್ರವಾಹದಿಂದ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹಾನಿಯಾಗಿತ್ತು. ಸಾವಿರಾರು ಜನ ನಿರಾಶ್ರಿತರಾಗಿದ್ರು. 16,000 ಎಕರೆ ಬೆಳೆ ಹಾನಿಯಾಯಿತು. ಈ ವೇಳೆ ಸಿಎಂ ಆಗಿದ್ದ ಇವರು ಮನೆ ಕಳೆದುಕೊಂಡವರಿಗೆ 12,000 ಮನೆ ನಿರ್ಮಾಣ ಮಾಡಿದ್ದು ದಾಖಲೆಯಾಗಿತ್ತು. ಹಾಗೆ ಹೋರಾಟದಿಂದ ಹೋರಾಟಕ್ಕೆ, ಸೋಲಿನಿಂದ ಸೋಲಿಗೆ ಅಂತಿಮವಾಗಿ ಆ ಕ್ಷಣ ಬಂದೇ ಬಿಟ್ಟಿತು.
2008ರಲ್ಲಿ ಇತಿಹಾಸ ಸೃಷ್ಟಿಯಾಯಿತು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆಯಾಗಿ ಮೊದಲ ಸಿಎಂ ಆಗಿ ಯಡಿಯೂರಪ್ಪನವರು ಅಧಿಕಾರ ಸ್ವೀಕರಿಸಿದರು. ಮತ್ತೆ 2018-19ರಲ್ಲಿ ಮತ್ತೆ ಸಿಎಂ ಆಗಿ ಅವರು ಆಡಳಿತ ನಡೆಸಿದರು. ಈ ಮುತ್ಸದ್ದಿ ನಾಯಕನಿಗೆ ಈಗ 50 ವರ್ಷಗಳ ರಾಜಕೀಯ ನಂಟು. ಇದು ಕೇವಲ ರಾಜಕೀಯದ ಕಥೆಯಲ್ಲ, ಇದು ಹೋರಾಟದ ಕತೆ, ಸೇವೆಯ ಕತೆ ಹಾಗೂ ಅಚ್ಚಳಿಯದ ಛಲದ ಕತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ಟಾಪಿಕ್. ಮತ್ತೆ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.